ಬಿಪಿಎಲ್ ಕಾರ್ಡ್ದಾರರಿಗೆ ರಾಜ್ಯ ಸರ್ಕಾರ ಮತ್ತೊಮ್ಮೆ ಶಾಕ್ ಅನ್ನು ಕೊಟ್ಟಿದೆ. ಅನರ್ಹರ ಪತ್ತೆಗೆ ಸರ್ಕಾರದಿಂದ ಹೊಸ ಅಸ್ತ್ರವನ್ನು ಹೂಡಿದ್ದಾರೆ. ಲಕ್ಷಾಂತರ ಮಂದಿ ಅನರ್ಹರ ಹತ್ತಿರ ಬಿಪಿಎಲ್ ಕಾರ್ಡ್ ಇದೆ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಅನುಮಾನ ಬಂದಿರೋದ್ರಿಂದಾಗಿ ಆಹಾರ ಸಚಿವರಾದಂಥ ಕೆ ಮುನಿಯಪ್ಪನವರು ಇದರ ಬಗ್ಗೆ ಮಾತನಾಡಿದ್ದಾರೆ. ಯಾರು ಬಿ ಪಿ ಎಲ್ಲಲ್ಲಿ ಅನರ್ಹರಿದ್ದಾರೆ ಅವರನ್ನು ಎ ಪಿ ಎಲ್ಲಲ್ಲಿ ಇರ್ತೀವಿ, ಅವ್ರ ಕಾರ್ಡ್ ಕೂಡ ರದ್ದು ಮಾಡೋದು. ಅಷ್ಟೇ ಅಲ್ಲ, ಯಾರ ಹತ್ರ ಬಿಪಿಎಲ್ ಕಾರ್ಡ್ ಇರಬೇಕು ಹಾಗೆ ಯಾರ ಹತ್ರ ಎಪಿಎಲ್ ಕಾರ್ಡ್ ಇರಬೇಕು ಅಂತ ಕೆಲವೊಂದು ನಿಬಂಧನೆಗಳನ್ನು ವಿಧಿಸಿದೆ ಸರ್ಕಾರ. ಅದಕ್ಕೆ ಈಗಾಗಲೇ ಗೈಡ್ಲೈನ್ಸ್ ಇದೆ. ಯಾರಿಗೆ 7.5 ಎಕರೆ ಜಮೀನಿದೆ, ಯಾರು ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ, GST ಹೊಂದಿದಂಥವ್ರಿಗೆ ಮತ್ತು 1,20,000 ಹೆಚ್ಚಿಗೆ ಮತ್ತು 7 ಎಕರೆ 20 ಗುಂಟೆಗಿಂತ ಹೆಚ್ಚಿಗೆ ಜಮೀನು ಹೊಂದಿದ್ದಾರೆ. ಇಷ್ಟೆಲ್ಲ ನಿಬಂಧನೆಗಳನ್ನು ಏನಿದೆ ಅಂತ ತಿಳ್ಕೊಂಡ್ರೂ ಕೂಡ ನೀವೇನ ಬಿಪಿಎಲ್ ರೇಷನ್ ಕಾರ್ಡ್ಗೆ ಅನರ್ಹರೇನ ಆಗಿದ್ರೆ ನಿಮ್ಮ ಒಂದು ದಾಖಲಾತಿಗಳನ್ನು ಏನು ಕೊಟ್ಟಿರ್ತೀರಾ ಜನಗಣತಿ ಸಮಯದಲ್ಲಿ ಅವುಗಳನ್ನು ಕೆಲವೊಂದು ಕಡೆ ನಿಮ್ಮ ಪರಿಶೀಲನೆಯನ್ನು ಮಾಡ್ತಾರೆ. ಎಲ್ಲೆಲ್ಲಿ ಅಂತ ಹೇಳೋದಾದರೆ ಸಾರಿಗೆ ಇಲಾಖೆ ಆಗ್ಬೋದು, ಅಂದರೆ RTOನಲ್ಲಿ ಅಥವಾ ಕಂದಾಯ ಇಲಾಖೆನಲ್ಲಿ ಆಗ್ಬೋದು, ಅಥವಾ ಒಂದು ವಿದ್ಯುತ್ ಬಿಲ್ಲಲ್ಲಿ ಆಗ್ಬೋದು, ಅಥವಾ ಬ್ಯಾಂಕ್ಗಳ ತಂತ್ರಾಂಶದಲ್ಲಿ ಆಗ್ಬೋದು, ಒಂದು ಮ್ಯಾಚನ್ನ ಮಾಡಿ ನೋಡ್ತಾರೆ. ಅದರಲ್ಲಿ ಏನಾದರೂ ನಿಮ್ಮದು ಅರ್ಹರ ಅನರ್ಹರ ಅಂತ ಏನಾದರೂ ಗೊತ್ತಾದರೆ ಆಗ ನಿಮ್ಮ ಒಂದು ಬಿಪಿಎಲ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾರೆ ಅಂತ ಕೂಡ ತಿಳಿಸಿದ್ದಾರೆ. ಹೇಳಿ ಆಯಿತು, 2,487 ದಾಖಲೆಗಳನ್ನು ಪರಿಶೀಲನೆ ಮಾಡ್ತೀವಿ. ಏಕಾಏಕಿ ಅವರಿಗೆ ಕ್ರಮ ಅಂತ ನ್ಯಾಯಬೆಲೆ ಅಂಗಡಿಗೂ ಮತ್ತು ನೋಟಿಸ್ ಬೋರ್ಡಿಗೆ ಬಂದಿರತಕ್ಕಂಥ ನ್ಯಾಯಬೆಲೆ ಅಂಗಡಿ ವೈಸು ಬೇರ್ಪಡಿಸಿ ಅವ್ರ ಲಿಸ್ಟ್ ಹಚ್ಚಿದ್ದೀವಿ. ರಾಜ್ಯ ಸರ್ಕಾರ ಇಷ್ಟು ಕಟ್ಟುನಿಟ್ಟಾಗಿ ಈ ಒಂದು ರೂಲ್ಸ್ನ ಜಾರಿಗೆ ತಂದಿದೆ ಅಂತಂದರೆ ಇನ್ಯಾವತ್ತೂ ಕೂಡ ಅನರ್ಹರು ಈ ಒಂದು ಬಿಪಿಎಲ್ ರೇಷನ್ ಕಾರ್ಡ್ನ ಪಡ್ಕೊಳ್ಳೋಕ್ಕಾಗೋದೇ ಇಲ್ಲ. ಇಷ್ಟೆಲ್ಲ ತನಿಖೆ ಮಾಡಿದ್ರೂ ಕೂಡ ಕೆಲವೊಂದು ಬಾರಿ ಏನಾದರೂ ಮಿಸ್ಟೇಕ್ ಆಗಿ ನೀವು ಬಿಪಿಎಲ್ ಕಾರ್ಡ್ಗೆ ಅರ್ಹರಾಗಿದ್ದು ಏನಾದರೂ ನಿಮಗೆ ಲ್ಯಾಪ್ಸ್ ಆಗೋದು ಅಥವಾ APL ಕಾರ್ಡ್ ಆಗೋದು ಏನಾದರೂ ಚೇಂಜಸ್ ಆದರೆ ನೀವು ಅದೇ ತಕ್ಷಣದಲ್ಲೇ ನೀವು ತಹಸೀಲ್ದಾರ್ನ ಭೇಟಿ ಮಾಡೋದ್ರ ಮೂಲಕ ನಿಮ್ಮ ಅರ್ಹತೆಗಳನ್ನು ಚೆಕ್ ಮಾಡಿ ನಿಮಗೆ ಬಿಪಿಎಲ್ ಕಾರ್ಡ್ನ ಕೊಡ್ಬೋದು ಅಂತ ತಿಳಿಸ್ತಾ ಇದ್ದಾರೆ. ತಕ್ಷಣ ತಹಸೀಲ್ದಾರ್ನ ಸಂಪರ್ಕ ಮಾಡಿದರೆ ಅವ್ರು ಮತ್ತೆ ವಾಪಸ್ಸು ಒಂದೇ ದಿನ 2 ದಿನದಲ್ಲಿ ತರ್ತೀವಿ. ಯಾರು ಅರ್ಹರಿದ್ದಾರೆ ಅವ್ರಿಗೆ ಯಾವ ಥರವಾದ ತೊಂದರೆ ಇರಲ್ಲ. ಅಷ್ಟೇ ಅಲ್ಲ, ನಿಮ್ಮ ರೇಷನ್ ಕಾರ್ಡು ಯಾವ ಏರಿಯಾದಲ್ಲಿ ಯಾವ ಅಂಗಡಿನಲ್ಲಿ ಸೇರ್ಪಡೆ ಆಗಿರುತ್ತೋ ಆ ಅಂಗಡಿ ಮುಂದಗಡೆ ನೀವು ರೇಷನ್ ತೊಗೊಳಕ್ಕೆ ಹೋದಾಗ ನೋಡ್ಬೋದು ಯಾರೆಲ್ಲ ಅನರ್ಹರಿರ್ತಾರೋ ಅವರ ಪಟ್ಟಿಯನ್ನು ಬಿಡುಗಡೆ ಮಾಡಿ ಅಂಟಿಸಿದಾರಂತೆ. ಸೊ ನೀವು ಕೂಡ ನೋಡಿದ್ರೆ ಈ ವಿಡಿಯೋ ಒಂದು ಕಮೆಂಟ್ ಮಾಡಿ. ದಾಖಲೆಗಳನ್ನು ಪರಿಶೀಲನೆ ನಂತರ ಒಂದು ಕ್ಲಿಯರಿಟಿ ಬರುತ್ತೆ. ಅದು ದಾಖಲೆಗಳನ್ನು ಕಲೆಕ್ಟು ಮಾಡ್ತಾ ಇದ್ದೀವಿ ಮತ್ತು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ. ವಿಜಯಕುಮಾರ್ ಗುಡಿಗೇರಿ ಅಂತ, ಆಹಾರ ನಿರೀಕ್ಷಕರು, ಹಾವೇರಿ. ಅಷ್ಟೇ ಅಲ್ಲ, ಇದೇ ಸಂದರ್ಭದಲ್ಲಿ ಮುನಿಯಪ್ಪನವರು ತಿಳಿಸಿದ್ದಾರೆ, ಒಂದು ಬಿಪಿಎಲ್ ಕಾರ್ಡ್ದಾರರಿಗೆ ಆಹಾರದಲ್ಲಿ ಉಪ್ಪು, ಎಣ್ಣೆ ಹಾಗೆ ಬೇಳೆಕಾಳುಗಳನ್ನ ಕೊಡುವಂಥ ಒಂದು ನಿರ್ಧಾರವನ್ನು ಮಾಡಿದ್ದೀವಿ ಅಂತ, ಮತ್ತು ಸಕ್ಕರೆ ಉಪ್ಪನ್ನು ಕೊಡಬೇಕಂತ ಒಂದು ನಿರ್ಣಯವನ್ನು ಮಾಡಿದ್ದೀವಿ. ಇದೆಲ್ಲ ಪ್ರೋಸೆಸ್ ಆಗ್ತಾ ಇದೆ. ಸುಮಾರು 1 ತಿಂಗಳಾದ ಮೇಲೆ ಅದನ್ನು ಜಾರಿಗೆ ತಂದರೆ ಪೌಷ್ಟಿಕ ಆಹಾರವನ್ನು ಈ ಬಡ ಕುಟುಂಬಗಳಿಗೆ ಬಿಲೋ ಪಾವರ್ಟಿ ಲೈನ್ ಇರೋದಕ್ಕೆ ಇದನ್ನು ಮುಟ್ಟಿಸುವಂಥ ಕಾರ್ಯಕ್ರಮವನ್ನು ಸರ್ಕಾರ ಮಾಡ್ತಾ ಇದೆ. ಸರ್ಕಾರ ಇಷ್ಟು ಬಿಗಿಯಾದ ಒಂದು ಕಾನೂನನ್ನು ಕೈಗೆತ್ಕೊಂತಿದೆ ಅಂದರೆ ಇನ್ನು ಯಾವತ್ತೂ ಕೂಡ ಅನರ್ಹರ ಹತ್ರ ಬಿಪಿಎಲ್ ರೇಷನ್ ಕಾರ್ಡ್ ಸೇರೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಒಂದು ತನಿಖೆಯನ್ನು ಮಾಡಿ ತೆಗಿತಾ ಇದೆ. ಅಷ್ಟೇ ಅಲ್ಲ, ಹೊಸ ರೇಷನ್ ಕಾರ್ಡ್ ತಗೊಳ್ಳುವಾಗೂ ಕೂಡ ಇಷ್ಟೇ ಒಂದು ತನಿಖೆಯನ್ನು ಮಾಡಿ ಕೊಡ್ತೀವಿ ಅಂತ ಕೂಡ ಆಹಾರಕ್ಕೆ ಸಂಬಂಧಿಸಿರೋರು ಯಾರಿರ್ತಾರೋ ಅವ್ರು ಮಾತಾಡಿದ್ದನ್ನು ನೀವು ಇವಾಗ ಕೇಳಿಸ್ಕೊಂಡ್ರಿ ಅಲ್ವಾ. ಹಾಗೆ ಅದರ ಜೊತೆ ಬಡವರಿಗೆ ಅಂದರೆ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರೋಂಥವ್ರಿಗೆ ಏನೆಲ್ಲ ಕೊಡ್ತೀವಿ ಅಂತ ಕೂಡ ಮುನಿಯಪ್ಪನವರೇ ತಿಳಿಸಿದ್ದಾರೆ. ಈ ವಿಡಿಯೋನೇನಾದರೂ ನೀವು ಪೂರ್ತಿಯಾಗಿ ನೋಡಿದರೆ ಗೊತ್ತಾಗುತ್ತೆ ನೀವು ಬಿಪಿಎಲ್ ಕಾರ್ಡ್ ಅಂದರೆ ಅರ್ಹರ ಅನರ್ಹರ ಅಂತ ಹೇಳಿ. ಸೊ ಇಷ್ಟೆಲ್ಲ ವಿಡಿಯೋ ನೋಡಿದ ಮೇಲೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಇದು ಇಷ್ಟ ಆಯ್ತು ಅಂದರೆ ಈ ವಿಡಿಯೋ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.